ಆರಾಧ್ಯ ದೈವ ಪಶ್ಚಿಮಾಭಿಮುಖ ಮಾರುತೀಶ್ವರನಿಗೆ ಕಾರ್ತಿಕ ಉತ್ಸವ. ಭಕ್ತರಿಗೆ ಇಷ್ಟಾರ್ಥಗಳನ್ನ ಈಡೇರಿಸುವ ಪ್ರಸಿದ್ಧ ಆರಾಧ್ಯ ದೈವ ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಮಸಬಹಂಚಿನಾಳ ಗ್ರಾಮದಲ್ಲಿ ನೆಲೆಸಿರುವ ಪಶ್ಚಿಮಾಭಿಮುಖ ಮಾರುತೇಶ್ವರನಿಗೆ ಕಾರ್ತಿಕ ದೀಪೋತ್ಸವ ಜರುಗಿತ್ತು. ತಾಲೂಕಿನ ಬಯಲು ಸೀಮೆಯ ಭಾಗ್ಯದಾತ ಕುಕ್ಕನೂರು ಹಾಗೂ ಸುತ್ತಮುತ್ತಲಿನ ಭಾಗಗಳ ಪ್ರದೇಶದ ಜನರ ಪಾಲಿನ ಕಾಮಧೇನು. ಕೇಳಿದ್ದನ್ನೆಲ್ಲ ಕರುಣಿಸುವ ಆರಾಧ್ಯ ದೈವ ಎಂದೇ ಪ್ರಸಿದ್ಧಿ ಪಡೆದಿರುವ ಮಸಬಹಂಚಿನಾಳ ಗ್ರಾಮದ ಮಾರುತೇಶ್ವರ ದೇವಸ್ಥಾನವು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಬೆಳಗ್ಗೆ ವಿಶೇಷ ಪೂಜೆ, ಎಲೆ ಪೂಜೆ, ಕುಂಕುಮ ಅರ್ಚನೆ, ಅಭಿಷೇಕ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತ್ತು. ರಾತ್ರಿ ವೇಳೆ ಸುಮಾರು 10 ಗಂಟೆಗೆ ಸಾಂಸ್ಕೃತಿಕ ಹಾಗೂ ರಸಮಂಜರಿ ಕಾರ್ಯಕ್ರಮಗಳ ಜೊತೆಗೆ ಮಧ್ಯರಾತ್ರಿಯ ವೇಳೆಗೆ ಕಾರ್ತಿಕ ದೀಪೋತ್ಸವ ನಡೆಯಿತು. ಇಲ್ಲಿನ ಆಂಜನೇಯ ಸ್ವಾಮಿಯು ಪಶ್ಚಿಮಾಭಿಮುಖವಾಗಿರುವುದು ವಿಶೇಷ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹನುಮಪ್ಪನೇ ಚೆಂದ ಎನ್ನುವ ಗಾದೆ ಮಾತುಗಳಿವೆ. ಎಲ್ಲ ಹನುಮಪ್ಪಜ ದೇವಸ್ಥಾನಗಳಲ್ಲಿ ಹನುಮಪ್ಪ ದೇವರು ದಕ್ಷಿಣಾಭಿಮುಖವಾಗಿ ಇರುವುದನ್ನ ಸಾಮಾನ್ಯವಾಗಿ ಕಾಣುತ್ತೇವೆ. ಆದ್ರೆ ಮಸಬಹಂಚಿನಾಳ ಗ್ರಾಮದಲ್ಲಿರುವ ಹನುಮಪ್ಪಜ ಪಶ್ಚಿಮಾಭಿಮುಖವಾಗಿ ಇರುವುದು ಜನರ ಇಷ್ಟಾರ್ಥ ಕರುಣಿಸುತ್ತಾ ನಿಂತಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಇಲ್ಲಿನ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಆಂಜನೇಯ ಸ್ವಾಮಿಯಲ್ಲಿ ಬೇಡುತ್ತಾರೆ. ಇಲ್ಲಿನ ಹನುಮಂತ ಸ್ವಾಮಿ ಪಶ್ಚಿಮಾಭಿಮುಖವಾಗಿ ನಿಂತಿರುವುದಕ್ಕೆ ಒಂದು ಇತಿಹಾಸವೇ ಇದೆ. ಇಲ್ಲಿನ ಪೂರ್ವಜರ ಹೇಳಿಕೆಯ ಪ್ರಕಾರ ಸದ್ಯ ಮಸಬಹಂಚಿನಾಳ ಗ್ರಾಮದಲ್ಲಿ ನೆಲೆಸಿರುವ ಹನುಮಂತ ಸ್ವಾಮಿಯ ಮೂರ್ತಿಯನ್ನ ಪಕ್ಕದ ಗ್ರಾಮವಾದ ಇಟ್ಟಗಿ ಗ್ರಾಮದ ಭಕ್ತರು ತಮ್ಮ ಗ್ರಾಮದಲ್ಲಿ ಮಾರುತೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಗೆ ಎಂದು ನೂತನ ಮೂರ್ತಿಯನ್ನ ಮಸಬಹಂಚಿನಾಳ ಗ್ರಾಮದ ಮಾರ್ಗವಾಗಿ ತೆಗೆದುಕೊಂಡು ಹೋಗುತ್ತಿದ್ರಂತೆ. ಆ ವೇಳೆಯಲ್ಲಿ ಮಸಬಹಂಚಿನಾಳ ಗ್ರಾಮದವರೆಗೆ ಸುಲಭವಾಗಿ ಪ್ರಯಾಣ ಬೆಳೆಸದೆ ಹನುಮಂತ ಸ್ವಾಮಿಯ ಮೂರ್ತಿ ಮಸಬಹಂಚಿನಾಳ ಗ್ರಾಮಕ್ಕೆ ಬಂದು ನಿಂತಾಗ ಮುಂದೆ ಕದಲದೆ ಗಟ್ಟಿಯಾಗಿ ನಿಂತುಕೊಳ್ಳುತ್ತಾನೆ. ಆಗ ಇಟ್ಟಗಿ ಗ್ರಾಮಸ್ಥರು ಮೂರ್ತಿಯನ್ನ ತಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲೇಬೇಕೆಂದು ಹನುಮಪ್ಪಜ ಮೂರ್ತಿಗೆ ಹಗ್ಗವನ್ನ ಕಟ್ಟಿ ಎತ್ತುಗಳಿಂದ ಎಳೆಸಿದ್ದಾಗಲೂ ಸಹ ಮೂರ್ತಿಯು ಕದಲದೆ ಗಟ್ಟಿಯಾಗಿ ಅದೇ ಸ್ಥಾನದಲ್ಲಿ ನಿಂತುಕೊಳ್ಳುತ್ತದೆ. ನಂತರ ಸೇರಿದ್ದ ಜನರ ಅಭಿಪ್ರಾಯದಂತೆ 4 ಹೆಜ್ಜೆಗಳನ್ನ ಮೂರ್ತಿಯನ್ನ ಹಿಂದಕ್ಕೆ ತೆಗೆದುಕೊಂಡು ನಂತರ ಮುಂದೆ ಸಾಗುವುದಾಗಿ ಹೇಳಿದ್ದಾಗ ಮೂರ್ತಿಯನ್ನು ಹಿಂದಕ್ಕೆ ತೆಗೆದು ಪ್ರಯತ್ನಿಸಿದ್ರೆ ಅದು ಸಹ ಸಾಧ್ಯವಾಗದೆ ಜನರು ಸುಸ್ತಾಗಿ ಕುಳಿತುಕೊಳ್ಳುತ್ತಾರೆ. ಆಗ ಬೇರೆ ದಾರಿ ಇಲ್ಲದೆ ಇಟ್ಟಗಿ ಗ್ರಾಮಸ್ಥರು ಹನುಮಪ್ಪಜ ಮೂರ್ತಿಯನ್ನ ಮಸಬಹಂಚಿನಾಳ ಗ್ರಾಮದ ಜನತೆಯನ್ನ ಕರೆದು ವಿಷಯ ತಿಳಿಸಿದ್ದಾಗ ಕದಲದೆ ನಿಂತಿರುವ ಹನುಮಪ್ಪಜ ಮೂರ್ತಿಯನ್ನ ತಮ್ಮ ಗ್ರಾಮದಲ್ಲಿಯೇ ಪ್ರತಿಷ್ಠಾಪಿಸಿಕೊಳ್ಳುವುದು ದೈವೇಚ್ಛೆ ಇರಬೇಕು. ಅದಕ್ಕಾಗಿಯೇ ಈ ಹನುಮಪ್ಪಜ ಸ್ವಾಮಿಯ ಮೂರ್ತಿಯು ಮುಂದೆ ಹಾಗೂ ಹಿಂದೆಯೂ ಸಹ ಜಗ್ಗದೆ ಇರುವುದರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡುವುದಾಗಿ ತಿಳಿಸಿದ್ದಾಗ ಇಟ್ಟಗಿ ಗ್ರಾಮಸ್ಥರು ಹನುಮಂತ ಸ್ವಾಮಿ ಮೂರ್ತಿಯನ್ನು ಮಸಬಹಂಚಿನಾಳ ಗ್ರಾಮಸ್ಥರಿಗೆ ಒಪ್ಪಿಸಿ ತಮ್ಮ ಗ್ರಾಮಕ್ಕೆ ಹೋದರು. ನಂತರ ಇಲ್ಲಿನ ಜನರು ಪಶ್ಚಿಮಾಭಿಮುಖವಾಗಿ ನಿಂತಿದ್ದ ಆಂಜನೇಯ ಮೂರ್ತಿಯನ್ನ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಇಲ್ಲಿಯ ತನಕ ಗ್ರಾಮಸ್ಥರು ಮಸಬಹಂಚಿನಾಳ ಗ್ರಾಮದಲ್ಲಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅಂದಿನಿಂದ ಪಶ್ಚಿಮಾಭಿಮುಖ ಹನುಮಪ್ಪಜನಾಗಿ ಜನರ ಕಷ್ಟಕ್ಕೆ ಅಭಯಸ್ಥ ಚಾಚುತ್ತಾ ಪಶ್ಚಿಮಾಭಿಮುಖ ಹನುಮಪ್ಪನಾಗಿದ್ದಾನೆ ಎಂದು ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಪ್ರಭು ಆಚಾರ್ ಹೇಳಿದ್ರು. ಮಸಬಹಂಚಿನಾಳ ಗ್ರಾಮದ ಮತ್ತೊಂದು ವಿಶೇಷ ಏನು ಅಂದ್ರೆ ದೇವಸ್ಥಾನದ ಗೋಪುರಕ್ಕಿಂತ ಎತ್ತರದಲ್ಲಿ ಈ ಗ್ರಾಮದಲ್ಲಿ ಯಾರೂ ಮನೆ ಕಟ್ಟುವುದಿಲ್ಲ. ಯಾಕೆ ಎಂದು ಕೇಳಿದ್ರೆ ಮಾರುತೇಶ್ವರನ ನೆರಳಲ್ಲಿ ಬದುಕುವವರು ನಾವು. ಆತನ ದೇವಾಲಯಕ್ಕಿಂತ ಎತ್ತರದಲ್ಲಿ ಮನೆ ಕಟ್ಟಿದ್ರೆ ನಮಗೆ ನೆಮ್ಮದಿ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಇಲ್ಲಿಯ ತನಕ ಈ ಗ್ರಾಮದಲ್ಲಿ ಮಹಡಿ ಮನೆಗಳ ದರ್ಶನ ಆಗುವುದಿಲ್ಲ. ಕೊಪ್ಪಳದ ಸಂಸ್ಥಾನ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆದೇಶದಂತೆ ಗ್ರಾಮದ ದೇವಸ್ಥಾನದಲ್ಲಿ ನೂತನ ಶಿಲಾ ಮಂಟಪ ನಿರ್ಮಾಣಕ್ಕೆ ಗ್ರಾಮಸ್ಥರು ಅಣಿಯಾಗಿದ್ದು ಸುಮಾರು 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಶಿಲಾ ಮಂಟಪದ ದೇವಸ್ಥಾನ ನಿರ್ಮಾಣಗೊಳ್ಳಲಿದೆ. ಈ ಕಾರ್ಯಕ್ಕೆ ಮಾಜಿ ಸಚಿವರು ಹಾಲಪ್ಪ ಆಚಾರ್ ತಮ್ಮ ಅಧಿಕಾರಾವಧಿಯಲ್ಲಿ 3 ಕೋಟಿ ರೂಪಾಯಿಗಳ ಅನುದಾನ ನೀಡಿದ್ದು ಉಳಿದ ಹಣಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಕ್ತರ ಸಹಾಯದಿಂದ ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಶಿಲಾಮಂಟಪ ಕಾಮಗಾರಿಗೆ ನೀಡುವ ಭಕ್ತರು ದೇವಸ್ಥಾನ ಸೇವಾ ಸಮಿತಿ ಸಂಪರ್ಕಿಸುವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹನುಮಂತ ತಿಳಿಸಿದ್ದಾರೆ. ಗ್ರಾಮದ ಮಾರುತೇಶ್ವರ ಜನರ ಪಾಲಿನ ಆರಾಧ್ಯ ದೈವ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸುವ ಅಚ್ಚುಮೆಚ್ಚಿನ ಸ್ವಾಮಿಯಾಗಿದ್ದಾನೆ.
ಗ್ರಾಮದ ಭಕ್ತರ ಸಹಕಾರದಿಂದ ನೂತನ ಶಿಲಾ ಮಂಟಪದ ದೇವಸ್ಥಾನ ನಿರ್ಮಾಣಗೊಳ್ಳುತ್ತಿದ್ದು ಅಂತಿಮ ಹಂತದ ಕಾಮಗಾರಿ ನಡೆಯುತ್ತಿದೆ. ಕಾರ್ತಿಕ ಮಹೋತ್ಸವಕ್ಕೆ ಬಂದು ಮಸಬಹಂಚಿನಾಳ ಗ್ರಾಮಕ್ಕೆ ಆಗಮಿಸುವ ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಭಕ್ತ ಮಂಡಳಿಯವರು ನಡೆಸಿಕೊಡುತ್ತಾರೆ. ಗ್ರಾಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ನಾವು ನಮ್ಮ ಮದುವೆ ಆದಾಗ ನಮ್ಮ ಅತ್ತೆಯರು ಒಬ್ಬರನ್ನ ಕಳಿಸ್ತಿದ್ವಿ, ವರ್ಷಕ್ಕೊಮ್ಮೆ ಉಗಾದಿ ಬರ್ತದೆ. ಆಮೇಲೆ ನಾವು ಇದ್ದಾಗ ನಾವು ಆಟೋ ತಂದಿದ್ದ ವರ್ಷ ಕಾಡ್ತಿದ್ವಿ. ಲಕ್ಷಾಂತರ ಭಕ್ತರು ಹೋಗ್ತಾ ಇದ್ದಾರೆ. ಇದು ಮರತೇಶ್ವರನ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ಸುಮಾರು ಇವತ್ತಿನ ದಿನ ಬೆಳಗ್ಗೆ ಮುಂಜಾನೆ 4 ಗಂಟೆವರೆಗೆ ಈ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಈ ವರ್ಷವೂ ಸಹಿತ ನಮ್ಮೂರು ಭಾರತೇಶ್ವರ ಕಾರ್ತಿಕ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ. ನೂತನ ದೇವಸ್ಥಾನ ನಿರ್ಮಾಣವಾಗಿದೆ ಸರ್. ಕಳೆದ 2 ವರ್ಷದಿಂದ ಅಭಿವೃದ್ಧಿ ವೇಗವಾಗಿ ಪರಮಪೂಜ್ಯ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಾನ್ಯ ಹಾಲಪ್ಪ ಆಚಾರ್ಯ ಸರ್ ಮಾಜಿ ಸಚಿವರ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಒಗ್ಗಟ್ಟಾಗಿ ಈ ಒಂದು ಮಾರುತೇಶ್ವರ ದೇವಸ್ಥಾನ ಇಷ್ಟೊಂದು ಎತ್ತರ ಬೆಳೆಯಲಿಕ್ಕೆ ಎಲ್ಲರೂ ತಮ್ಮದೇ ಆದಂಥ ದೇಣಿಗೆಯನ್ನು ನೀಡಿದ್ದಾರೆ ಸರ್. ಅವರೆಲ್ಲರಿಗೂ ಸಹಿತ ನನ್ನ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ನಮ್ಮ ಗ್ರಾಮದ ಹಿರಿಯರು ಯುವಕರು ಇಂಥ ಮಾರುತೇಶ್ವರ ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್, ನ್ಯೂಸ್ ಬ್ಯೂರೋ, ಕುಕ್ಕನೂರ್.